ಡಿಸಿಸಿ ಬ್ಯಾಂಕ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರದ ಚಿಂತಾಮಣಿ ತಾಲೂಕಲ್ಲೂ ಕೂಡ ಹಣ ದುರುಪಯೋಗದ ಬಗ್ಗೆ ದೂರು ದಾಖಲಾಗಿದೆ. 100 ಕೋಟಿಗೂ ಹೆಚ್ಚು ಹಣ ದುರುಪಯೋಗ ಆಗಿದೆ. ಬರೋಬ್ಬರಿ 146 ಕೋಟಿ ಹಣ ದುರುಪಯೋಗ ಆಗಿದೆ ಅನ್ನುವಂಥ ದೂರು ಕೊಡಲಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ಜಿಲ್ಲಾ ಸಹಕಾರ ಕೇಂದ್ರ ಇದರ ಅಕ್ರಮಗಳು ಬಗೆದಷ್ಟು ಬಯಲಾಗ್ತಾನೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಎಲ್ಲೆಲ್ಲ ವಿಸ್ತರಿಸಿಕೊಂಡಿದೆ ಈ ಅಕ್ರಮದ ಜಾಲ? ಖಂಡಿತ ರಕ್ಷತ್, ಏನಂತಂದ್ರೆ ಡಿಸಿಸಿ ಬ್ಯಾಂಕ್ ಹಗರಣ ಅಂತ ಏನಿದೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೋಲಾರದಿಂದ ಆರಂಭ ಆಗ್ತಕ್ಕಂತ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಸಂಘ ಅಂತ ಏನ್ ಹೇಳ್ತಾರೆ, ಬ್ಯಾಂಕ್ ಅಂತ ಹೇಳ್ತಾರೆ, ಏನು KDCC ಬ್ಯಾಂಕ್ ಅಂತ ಹೇಳ್ತಾರೆ. ಇದು ಏನು ಆರಂಭದ ಸುಮಾರು ಒಂದು 4-5 ವರ್ಷಗಳಿಂದ ನಡೆದಿದೆ ಅಂತ ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು. ಏನು ಈ ಬಗ್ಗೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಒಂದು ತಾಲೂಕಿನ ವ್ಯಾಪ್ತಿಯಲ್ಲೇ ಸುಮಾರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ 140 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಬಂದಿರತಕ್ಕಂಥದ್ದು. ಇದು ಹೇಗಪ್ಪ ಹಗರಣ ಆಗಿದೆ ಅಂತ ಅನ್ನೋದಾದ್ರೆ, ಬೇನಾಮಿ ಸಂಘಗಳ ಹೆಸರಲ್ಲಿ ಅಲ್ಲಿ ಯಾವ ಸಂಘನೂ ಇರೋದಿಲ್ಲ, ಆದ್ರೆ ಆ ಒಂದು ಸಂಘವನ್ನ ಸೃಷ್ಟಿ ಮಾಡೋದು, ಆ ಸಂಘದ ಹೆಸರಿನಲ್ಲಿ ಅವರನ್ನ ಹಣವನ್ನ ಡ್ರಾ ಮಾಡತಕ್ಕಂಥದ್ದು, ಅವರಿಗೆ ಸಬ್ಸಿಡಿ ಅಂತ ಕೊಡ್ತಕ್ಕಂಥದ್ದು, ಅದು ಅವ್ರ ಸಾಲ ಕೊಡೋ ರೂಪದಲ್ಲಿ ಕೊಟ್ಬಿಟ್ಟು ಆ ಹಣವನ್ನ ಇವರೇ ರಫ್ತಾಯಿಸುವಂತ ಕೆಲಸ. ಈ ತರ ಸುಮಾರು ಒಂದು 600ಕ್ಕೂ ಹೆಚ್ಚು ಸಂಘಗಳನ್ನ ರಚನೆ ಮಾಡಿ ಆ ಸಂಘಗಳ ಹೆಸರಿನಲ್ಲಿ ಎಲ್ಲ ಹಣವನ್ನ ಲೂಟಿ ಮಾಡತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬಂದಿರ್ತಕ್ಕಂಥದ್ದು. ಏನ್ ಈ ಬಗ್ಗೆ ಈಗಾಗಲೇ ಚಿಂತಾಮಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ, ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಾಗೂ ಬಟ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ದು, FIR ಕೂಡ ಇವತ್ತು ದಾಖಲಾಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.